ಈ ವಾರ್ಡ್ ಪಂಚಾಯತ್ ಮೆಂಬರ್ ವಾರ್ಡ್ ಮೀಟಿಂಗೇ ಮಾಡಿಲ್ರಿ. ಅವ್ರು ಆರಿಸಿ ಬಂದು ಎಷ್ಟು ದಿನ ಆಯಿತು ಎಷ್ಟು ದಿನ ಇಲ್ಲ. ಅವರು ಆರಿಸಿ ಬಂದಾಗಲಿದ್ದ ಏನು ಕೆಲಸ ಮಾಡ್ಯಾರ ಜನರಿಗೆ ಗುರ್ತಾಗಿಲ್ಲ. ಈ ವಾರ್ಡ್ ಮೆಂಬರ್ ಅಂದಮೇಲೆ ವಾರ್ಡ್ನಲ್ಲಿ ಒಂದು ಸಲನ ವಾರ್ಡ್ ಮೀಟಿಂಗ್ ಮಾಡಿಲ್ಲ. ವಾರ್ಡ್ ಮೀಟಿಂಗ್ ಅಂದ್ರೆ ಏನು? ವಾರ್ಡ್ನಲ್ಲಿರ್ತಕ್ಕಂಥ ಜನರಿಗೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅವರು ಹೇಳಿದ್ರೆ ಅವ್ರಿಗೆ ಗುರ್ತು ಮಾಡ್ಕೊಂಡು ಆ ಸಮಸ್ಯೆಗಳನ್ನೇ ಪಂಚಾಯತ್ ಮೀಟಿಂಗ್ನಲ್ಲಿಟ್ಟು ಆ ರೆಸಲ್ಯೂಷನ್ ಪಾಸ್ ಮಾಡಿ ಈ ಪ್ರಜೆಗಳು ಹೇಳಿದ ಕೆಲಸನೇ ಮಾಡ್ಬೇಕು. ಅವರು ವಾರ್ಡ್ನಲ್ಲಿ ಏನು ತಮ್ಮ ಇಚ್ಛೆ ಬಂದಾಗ ಏನು ಎಲ್ಲಿ ಯಾವುದ್ರಾಗ ಲಾಭ ಸಿಗ್ತದೆ ಆ ಕೆಲಸಗಳು ಮಾಡ್ಕೊಂಡು ಅವರು ಎಸ್ಕೇಪ್ ಆಗಿಬಿಡ್ತಾರೆ. ಕೆಲವು ಜನರಿಗೆ ಓಟ್ ಹಾಕಿಲ್ಲ ಅಂತಾರೆ. ಓಟ್ ಹಾಕಿದ ಮೇಲೆ ಅವ್ರು ಏನು ಕೆಲಸ ಮಾಡಬೇಕು ಇದಕ್ಕೆ ಚುನಾವಣಾಧಿಕಾರಿಗಳು ಕೊಡ್ಬೇಕು. ಇದಕ್ಕೆ ಎಚ್ಚರಿಕೆ ಕೊಡ್ಬೇಕು ಅವ್ರಿಗೆ. ಓಟಿನ ಪ್ರಯೋಜನ ಏನಪ್ಪ? ಜನರು ಓಟ್ ಎದುರು ಸಲುವಾಗಿ ಹಾಕಿರ್ತಾರೆ. ನಿಮಗೆ ಓಟ್ ಹಾಕಿದಂಥ ಜನರಿಗೆ ಓಟ್ ಹಾಕಿಲ್ಲ ಅಂದರೆ ಏನು ಸೋತ್ ಕ್ಯಾಂಡಿಡೇಟ್ಗೆ ಏನು ಅಧಿಕಾರ ಕೊಡ್ತಾರ? ಇವರು ಸೋತ್ ಕ್ಯಾಂಡಿಡೇಟ್ಗೆ ಅಧಿಕಾರ ಕೊಡಂಗಿದ್ರೆ ನಮ್ಗೆ ಹಾಕಿಲ್ಲಪ್ಪ ಅವರಲ್ಲಿ ಹೋಗ್ರಿ ಅಂತ ಹೇಳ್ಬೋದು. ಇವ್ರು ತಾವು ಗೆದ್ದು ಬಂದವರು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ಇದು ಯಾವ ಲೆಕ್ಕಾಚಾರ? ಇದು ಯಾವ ಸರ್? ಇದು ಹಿರೇಕೊಟ್ಟನಕಲ್ರಿ. ಇದು ಹಿರೇಕೊಟ್ಟನಕಲ್ ಎಷ್ಟು? ಹಿರೇಕೊಟ್ಟನಕಲ್ಲು 4ನೇ ವಾರ್ಡು. ಇದೆಲ್ಲ ನೋಡ್ರಿ ಹೆಂಗಾದ್ರು. ಇದು ಆಳ್ಮನೆ, ಕಟ್ಟಿಗೆ, ಕಂಪೆ, ಇದೆಲ್ಲ ಹೊಲಸು, ಒಲಿಮೆ, ಕಸ, ಕಡ್ಡಿ, ನೀರು, ಗೊದ್ದಲ ಇದೆಲ್ಲ ಏನು ಅವ್ರಿಗೆ ಖಬರೇನೇ ಇಲ್ಲ. ಖಬರು ಇದು ಬೇಕಾಗಿಲ್ಲ ಅವ್ರಿಗೆ. ಅವರು ಬರೀ ಆಯ್ಕೆ ಬಿದ್ದಾರೆ. ಎಲ್ಲಿ ದುಡ್ಡು ಸಿಗ್ತದ, ಯಾವ ಕೆಲಸದಲ್ಲಿ ದುಡ್ಡು ಇರ್ತದ ಅದ್ರ ನೋಡ್ಕೊಂಡು ಹೋಗ್ತಾರೆ. ಜನರ ಪರವಾಗಿ ಜನರ ಕೆಲಸ ಜನರಿಗೆ ಬೇಕಾಗಿದ್ದು ಮಾಡಕ ಅವ್ರಿಗೆ ಇಷ್ಟ ಇಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಯಾರು ಸರ್ ಆಫೀಸರ್ಗಳು? ಯಾರು ಸರ್? ಯಾರಿದ್ದಾರೆ ಈಗ ಸದ್ಯ PDO ಯಾರಿದಾರೇನ್ರಿ? ಅವ್ರ ಮುಖನೇ ನೋಡಿಲ್ಲ ನಾವು. ಅವರು 3 ದಿವ್ಸಕ್ಕೊಂದೆಲ್ಲ ಟ್ರಾನ್ಸ್ಫರ್ ಆದ್ರೆ ಅವ್ರು ನಾವು ನೋಡೇ ಇಲ್ಲಲ್ಲ. ಅವ್ರು ಬಂದ್ರೆ ಏರಿಯಾದಾಗ ತಿರುಗಾಡಿದ್ರೆ ಅವ್ರು PDO ಅಂತ ಹೇಳಿದ್ರೆ ಗುರ್ತಾಗ್ತದೆ ನಮಗೆ. ಅವ್ರು ಬಿಲ್ ಕಲೆಕ್ಟ್ರೇ ಸರಿ ಸಿಗಂಗಿಲ್ಲ, ಕಂಪ್ಯೂಟರ್ ಆಪರೇಟರ್ ಸರಿ ಸಿಗಂಗಿಲ್ಲ, ವರ್ಕ್ ಇನ್ಸ್ಪೆಕ್ಟ್ರೇ ಸರಿ ಸಿಗಂಗಿಲ್ಲ. ಅಂದಮೇಲೆ ಅವ್ರು ನಮ್ಗೆ ಕೂನ ಹೆಂಗಿರ್ತಾರ್ರಿ? ಈ ಪರಿಸ್ಥಿತಿ ಐತೆ. ಪಂಚಾಯತಿ ವ್ಯಾಪ್ತಿ ಒಳಗೆ ಸರಿಯಾದ ರೀತಿಯಲ್ಲಿ ಕೆಲಸ ನಡೆದೇ ಇಲ್ಲ. ಜನರ ಪರವಾಗಿ ತಮ್ಮ ಪರವಾಗಿ ಮಾಡ್ತಕ್ಕಂಥ ಕೆಲಸಗಳು ಅಲ್ಲೆಲ್ಲಿ ಮಾಡ್ಕೊಂತ ಹೋಗ್ತಾರೆ ಅವರು. ತಮಗೆ ಬೇಕಿರ್ತಕ್ಕಂಥ ಕೆಲಸಗಳು ಜನರು ಹಿಂಗೆ ಇದ್ರು ನೋಡ್ಗ. ತಮ್ಮ ಅಲ್ಲಿ ಬಾರಪ್ಪ ಹೇಳ್ಬಾ ಅಂದ್ರೆ ನಿಂತ್ಕೊಂಡ್ಬಿಟ್ಟೆ. ಎಲ್ಲರೂ ಹೇಳ್ಬೇಕಿದ್ರನ್ನ. ಇವೆಲ್ಲ ಕಲ್ಲು, ಕಂಪೆ, ಗಿಡ, ಗಂಟೆ ಇದೆಲ್ಲ ಕಚ್ಚಿ ತೆಗೆದು ಒಗಿಬೇಕು. ಮಸ್ಟ್ನಾಗ ಇಡಬೇಕಿದ್ದು ಎಲ್ಲ ಏರಿಯಾದಾಗ. ಕುಡಿಯೋ ನೀರಿನ ಸೌಲಭ್ಯ ಸರಿಯಾಗಿಲ್ಲ, ಡ್ರೈನೇಜ್ಗಳು ಸರಿಯಾಗಿಲ್ಲ. ಇದು ಯಾವುದು ಹೈಟೆಕ್ ಶೌಚಾಲಯ ಅಂತ. ಇದು ಏನು ವರ್ಷಕ್ಕೊಂದ್ಸಲ ಬಂದು ಭೇಟಿಯಾಗಿ ಹೋಗ್ತಾರ. ಅದು ಕಾಮಗಾರಿ ಜಲ್ದಿ ಮುಗಿಸ್ಬೇಕಂಬುದು ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ತಿಮ್ಮಣ್ಣ ರೀ. ತಂದೆ ಶರಣಪ್ಪ, ಹಿರೇಕೊಟ್ಟನಕಲ್ಲು. ಈ 4ನೇ ವಾರ್ಡ್ ನಮ್ಮದು. 4ನೇ ವಾರ್ಡ್ನಲ್ಲಿ ಹಿರೇಕೊಟ್ಟನಕಲ್ ರೀ. ಹಿರೇಕೊಟ್ಟನಕಲ್ 4ನೇ ವಾರ್ಡ್ನಲ್ಲಿ ಇದ್ದೀವಿ ಈಗ ನಾವು ಸದ್ಯ ನಿಮ್ಮ ಜೊತೆಗೆ. ಇಲ್ಲಿ ಸಮಸ್ಯೆಗಳು ಹೇಳ್ಬೇಕಂದ್ರೆ ರಸ್ತೆಗಳ ಬಗ್ಗೆ ಅಡೆತಡೆ ಇದೆ. ಚರಂಡಿಗಳು ಸರಿಯಾಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇಲ್ಲಿ PDO ಸಾಬ್ರು, PDO ಅಂದರೆ ಗ್ರಾಮಾಭಿವೃದ್ಧಿ, ಅವ್ರು ಏನು ಅಭಿವೃದ್ಧಿ ಮಾಡ್ತಾರೋ ಯಾಕಡೆ ಅಭಿವೃದ್ಧಿ ಮಾಡ್ತಾರೋ ನಮ್ಗೆ ಒಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ವಾರ್ಡ್ ಮೆಂಬರು ಗ್ರಾಮ ಸಭೆ ಮಾಡಂಗಿಲ್ಲ. ಒಂದು ಸಲನ ಮಾಡೇ ಇಲ್ಲ. ಅವರು ಆಯ್ಕೆ ಆಗಿ ಎಷ್ಟು ದಿನ ಆಗಿದ್ದೇನೆ, ಈಗ ಒಂದು ಸಲನ ಗ್ರಾಮ ಸಭೆನೇ ಇಲ್ಲ ವಾರ್ಡ್ನಲ್ಲಿ. ನಾಗಭೂಷಣ ಅಂತೇಳಿ 5 ಜನ ಅಂತ ಹೇಳ್ತಾರೆ ರೀ. ನಾನು ಅದನ್ನ ಮಕ ನೋಡಿಲ್ಲ, ಸರಿಯಾಗಿ ಅದನ್ನ ಅಡ್ರೆಸ್ ಕೂಡ ಕೇಳಿಲ್ಲ. ನಾಗಭೂಷಣ ಅಂತಾರ. ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರಿಗೂ ಬೇಕಾಗಿಲ್ಲ, ಆ PDOಗೂ ಬೇಕಾಗಿಲ್ಲ, ಸಿಬ್ಬಂದಿ ಯಾರಿಗೂ ಬೇಕಾಗಿಲ್ಲ. ಒಂದು ಇದು ಉದ್ಯೋಗ ಚೀಟಿ ಅರ್ಜಿ ಕೊಟ್ಟರು ಕೂಡ ಉದ್ಯೋಗ ಚೀಟಿ ಅದು ಕೂಡ ಕೊಡೋಕೆ ರೆಡಿ ಇಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಗಿಲ್ಲ, ಮತ್ತು ರಸ್ತೆಗಳ ವ್ಯವಸ್ಥೆ ಕೂಡ ಸರಿಗಿಲ್ಲ. ನಾವು ಹೇಳಿದ್ರೆ ಅವ್ರು ನೋಡೋಣ ಹೇಳಂತಾರ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವರು ನಾಗಭೂಷಣ್ ಸಾವರು ಈ 4ನೇ ವಾರ್ಡ್ನಲ್ಲಿ ಬಂದು ಜನರಿಗೆ ಭೇಟಿಯಾಗಿ ಜನರ ಸಮಸ್ಯೆಗಳನ್ನ ಕೇಳಬೇಕಂತೇಳಿ, ಜನರ ಸಮಸ್ಯೆಗಳು ವಿಚಾರ ಮಾಡ್ಬೇಕಂತೇಳಿ ನಮ್ಮ ಆಸೆ. ಅಲ್ಲ ಸರ್, ಈ ರೀತಿಯಾಗಿ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಗಳು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡದೆ ಎಲ್ಲೋ ಕೂರ್ತಾರಂದ್ರೆ ಏನು ಸರ್ ಇದು ದುರಾಡಳಿತ? ಈ ಸರ್ಕಾರ ಎದಕ್ಕಿದೆ ಅಂದರೆ ಅಧಿಕಾರಿಗಳನ್ನ ಎದಕ್ಕೆ ನೇಮಕ ಮಾಡ್ತಾರೆ? ಈಗಾದರೆ ಆದರೆ ನಾಗಭೂಷಣ್ ಅವರು ಏನು ಅಭಿವೃದ್ಧಿ ಮಾಡೋದಕ್ಕಿದಾರ ಅಥವಾ ಏನು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಾಲ ಕಳೆಯೋಕ್ಕಿದಾರ ಸರ್? ಜನರು ಮತದಾರರು ಅಮಾಯಕರು ಸರ್. ಅಮಾಯಕರ ಸಲುವಾಗಿ ಮೇಲಧಿಕಾರಿಗಳ ಚಿನ್ನಾಟ ಇದು. ಮೇಲಧಿಕಾರಿಗಳ ಒತ್ತಡ ಇದ್ದರೆ ಅವರು ಏನು ಕೆಲಸ ಇರ್ತದೆ ಆ ಕೆಲಸದ ಮೇಲೇ ಅವರಿಗೆ ಭಯ ಭೀತಿ ಇರ್ತದೆ. ಮೇಲಧಿಕಾರಿಗಳೇ ನಿರ್ಲಕ್ಷ್ಯ ಮಾಡಿದಾಗ ಇವ್ರು ಯಾಕೆ ಅದನ್ನ ಮನಸ್ಸಿಗೆ ಹಚ್ಕೊಂಡು
ಈ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಇವರು. ಮತ್ತೆ ಹಿಂಗಾದ್ರೆ ಈಗಿನ ಜನರ ಗ್ರಾಮೀಣ ಅಭಿವೃದ್ಧಿ ಆಗೋದು ಯಾವಾಗ? ಗಾಂಧೀಜಿ ಆ ಕಲ್ಪನೆ ಒಂದೋದು ಯಾವಾಗ ಸರ್? ಅದಕ್ಕೆ ಈಗ ನಿಮಗೆ ತೋರಿಸಿದ್ವಲ್ರಿ ಗಲೀಜು ಇದು ಎಲ್ಲ ರೋಗ ರುಜಿ ಬರೋ ಕಾರಣ. ನಮ್ಮೂರಲ್ಲಿ ಆಸ್ಪತ್ರೆ ಇದ್ರೂ ಕೂಡ ಏನು ಉಪಯೋಗ ಇಲ್ಲ. ಈಗ ಈ PDO ಸಾಹೇಬರಿಗೆ ಮೇಲಧಿಕಾರಿಗಳೇ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅಧಿಕಾರ ಸದ್ಬಳಕೆ ಮಾಡೋಕ್ಕೆ ಎಚ್ಚರಿಕೆ ಕೊಡಬೇಕು ಅಂತೇಳಿ ನಾವು ಮೇಲಧಿಕಾರಿಗಳಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ EO ಸಾಹೇಬರಾಗಿರ್ಬೋದು, ಈ PDOಗಳಿಗೆ ಮತ್ತು ಈ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಸಿಬ್ಬಂದಿಗಳಿಗೆ. ಅಂದ್ರೆ ನೀವು PDO ಅವ್ರನ್ನ ನೋಡಿದ್ರಾ? ಇಲ್ಲ ನೋಡೇ ಇಲ್ಲ. ಯಾಕೆ ಸರ್? ಅವರು ಇದ್ರಲ್ಲ ಆಫೀಸ್ನಾಗ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ. ಒಂದು ಜಾಬ್ ಕಾರ್ಡ್ ಸಲುವಾಗಿ ಒಂದು 3-4 ಸಲ ತಿರುಗಾಡಿ ಅರ್ಜಿ ಕೊಟ್ಟಿನಿ, ಇನ್ನೂ ಇದುವರೆಗೆ ಕೊಟ್ಟಿಲ್ಲ ಅರ್ಜಿ. ಯಾರು ಕೊಟ್ಟಿಲ್ಲ? ಅವರು ಜಾಬ್ ಕಾರ್ಡ್ ಕೊಟ್ಟಿಲ್ಲ ಪಂಚಾಯತ್ ಅವರು. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಜನರ ಕಷ್ಟಗಳಿಗೆ ಸ್ಪಂದಿಸೋದು ಯಾವಾಗ? ಜನರ ಸಮಸ್ಯೆಗಳು ಸ್ಪಂದಿಸೋದು ಯಾವಾಗ? ಯಾರು ನಿಮ್ಗೆ ದಿಕ್ಕ ಯಾರು ಸರ್? ಎದ್ದೇಳ್ಬೇಕು, ಈ ಜನ ಮತದಾರರೇ ಎದ್ದೇಳ್ಬೇಕು. ಈ ಮೆಂಬರ್ಗಳು ಮತ ನಮ್ಗೆ ಹಾಕಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯತನ ಐತೆ ಅಂತ ಈ ಮಾತಿನಲ್ಲಿ ಅರ್ಥ ಆಗುತ್ತೆ ಜನರಿಗೆ. ನಮಗೆ ನೀವು ಓಟ್ ಹಾಕಿಲ್ಲಲ್ಲಪ್ಪ, ನೀವು ಯಾರಿಗೆ ಓಟ್ ಹಾಕಿರ ಅವ್ರನ್ನ ಕೇಳ್ರಿ ಅಂದ್ರೆ ಸೋತ್ ಪಾರ್ಟಿಗಳಿಗೆ ನಾವು ಹೋಗ್ಬೇಕಾಗ್ತದೆ. ಸೋತ್ ಪಾರ್ಟಿಗೆ ಇವ್ರು ಅಧಿಕಾರ ಕೊಡ್ತಾರ? ಚುನಾವಣಾಧಿಕಾರಿಗಳು ಇದನ್ನ ಎಚ್ಚರ ವಹಿಸ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು. ಚುನಾವಣಾಧಿಕಾರಿಗಳು ಈ ಆಯ್ಕೆ ಆದಂಥ ಮೆಂಬರ್ಗಳಿಗೆ, ಎಲ್ಲ ರಾಜಕಾರಣಿಗಳಿಗೆ ಬಂತು ಆಯ್ಕೆ ಆದವರು ನೀವು ಓಟ್ ಹಾಕಿಲ್ಲ ಎಂಬ ಶಬ್ದ ತೆಗೆದು ಬಿಟ್ಟಾಕಬೇಕು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಇಷ್ಟು ದಿನ ಆಗಿ ಮೊನ್ನೆ ಹಾಕ್ಯಾರ ನೋಡಿ. ಅಲ್ಲ ಗಲೀಜಿದೆಯಲ್ಲ, ಮತ್ತೆ ಹೆಂಗ ನಿಮ್ದು ಕಷ್ಟ ಕೇಳೋರು ಯಾರು? ಮಾಡ್ತಾರಂತ ಯಾವಾಗ ಮಾಡ್ತಾರ? ನಾನೊಂದು ಹೋಗ್ಬೇಕಲ್ಲ ಕುಣಿಗೆ, ನಾವು ಹೋದ್ಮೇಲೆ ಮಾಡ್ತಾರ. ನೀನೊಬ್ಬ ಸತ್ ಮೇಲೆ ಮಾಡ್ತಾರ ಮತ್ತೆ ಅಷ್ಟೇ. ಇಷ್ಟ ನೋಡ್ರಿ ನಾನು ಮಾತಾಡೋದು, ನನ್ನ ಕೈಲಿ ಆಗಲ್ಲ ಬಾಳ. ಅಲ್ಲ ಇಷ್ಟೊಂದು ಅಲ್ಲ ಈ ರೀತಿಯಾಗಿ ತುಂಬಾ ಸುಸ್ತಿ ಆಗ್ತಾ ಇದೆ, ಜನರಿಗೆ ಕೂಡ ತುಂಬಾ ತೊಂದರೆ ಆಗಿದೆನಾ? ಪೂರ ತೊಂದ್ರಿಗ ಎಲಗೇರಾಗ ಮನೆ ಕಟ್ಕೊಂಡು ಉಣಕ್ ಹೊರಗೆ ಕುಂತು ಉಣಕಿಲ್ಲ. ಮತ್ತೆ ಈಗ ಸರ್ಕಾರ ಏನ್ ಮಾಡ್ತಮ್ಮ ಇಷ್ಟೊಂದು ಕೋಟಿಗಟ್ಲೆ? ಯಾವ ಸರ್ಕಾರಪ್ಪ? ಎಲ್ಲ ಹರ್ಕೊಂಡ್ ತಿಂಬ ಸರ್ಕಾರ. ನಾವು ಹೋಗ್ಬೇಕು ನೋಡು ಸರ್ಕಾರಕ್ಕೆ. ಎಲ್ಲಿ ಗುದ್ದಾಡಿ ನಾವು ಹೋದ್ರೆ ಅವ್ರಿಗೆ ಲಾಭ. ಯಾರಿಗೆ? ಸರ್ಕಾರಕ್ಕೆ. ಯಾವ ರೀತಿ? ನಾವು ಗುದ್ದಾಡೋದಿಲ್ಲ ಅಲ್ಲ. ಯಾಕ ಗುದ್ದಾಡಿದ್ರೆ ಕರೆವಿತ್ತು. ಗುದ್ದಾಡ್ಬೇಕಂತ ಹೇಳ್ತಾ? ಮತ್ತೆ ಇನ್ನೇನು ಇದು ಗಲೀಜ್ ನೋಡ್ಲಾರ್ದ ತಲೆ ಹೊಡ್ಕೋಬೇಕು, ಇಲ್ಲದ್ರೆ ಹೆಣ್ಗಳು ಹೋಗಿ ಅಲ್ಲಿ ಕಚರ ಮುಂದೆ ಬೀಳ್ಬೇಕು ನೋಡಿ. ಅಂದ್ರೆ ನಿಮ್ ಕಷ್ಟ ಕೇಳೋರು ಯಾರಿಲ್ಲ? ಯಾರಿಲ್ಲ ನೋಡಿ, ಯಾವನಿಲ್ಲ. ನೀವು ಸತ್ರು ಕೂಡ ನೀವು ಯಾರು ಸರ್ಕಾರ ಕೂಡ ಕೇಳೋದಿಲ್ಲ? ಏನೂ ಇಲ್ಲ. ಏನಂತಾರ ಅಜ್ಜಿ? ಸತ್ರ ಅವ್ರು ಸತ್ತಾರ, ಸತ್ರ ಅವ್ರ ಮನೆಗೆ ಹಣ ಹೋಗಿರ್ತದ, ನಮ್ಗೇನು? ಮತ್ತೆ ಅಧಿಕಾರಿಗಳು ಕತ್ತೆ ಕಾಯ್ತದಾರ? ಕತ್ತೆನೆ ಕಾಯ್ತಾರ ನೋಡಿ. ಕತ್ತೆ ಕಾಯ ಮಂದಿ ಐತೆ ನನ್ನೂರಾಗ.